ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನೀವೇನೇ ಹೇಳ್ರಿ, ಯಾವುದೇ ವಿಚಾರವನ್ನು ನಾನು ಮಾತಾಡಿದರೂ ಈ ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡಲಿಲ್ಲ ಅಂದರೆ ಏನೋ ಒಂದು ರೀತಿಯ ಚಡಪಡಿಕೆ. ಅದು ಎಷ್ಟು ಇಮೋಷ್ನಲ್ ಬಾಂಡೇಜ್ ಆಗಿಬಿಟ್ಟಿದೆ ಅಂದರೆ, ಹೇಗೆ ಮಾನಸಿಕವಾಗಿ ನನಗೆ ಅದೊಂದು ರೀತಿಯ ಬಂಧ ಆಗಿಬಿಟ್ಟಿದೆ ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಪ್ರತಿ ದಿವಸ ಅಪ್ಡೇಟ್ ತೆಗೆದುಕೊಳ್ಳಿಲ್ಲ ಅಂದರೆ ಏನೋ ಕಳೆದುಕೊಂಡಂತಹ ಭಾವ. ಮತ್ತೆ ಇವತ್ತು ಪಶ್ಚಿಮ ಬಂಗಾಳವನ್ನು ತಮ್ಮೆದುರಿಗೆ ಹರಡಿ ಇಡ್ತಾ ಇದ್ದೀನಿ. ಮೇ 4ನೇ ತಾರೀಕು ಫಲಿತಾಂಶ ಬಂದಿತ್ತು. ಮೇ 9ನೇ ತಾರೀಕು ಸುವೇಂದು ಅಧಿಕಾರಿಯವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ಅದರ 100 ದಿನಗಳು ಸಂಪನ್ನಗೊಂಡ ಸಂದರ್ಭದಲ್ಲಿ ಒಂದು ಅದ್ಭುತವಾದಂಥ ಭಾಷಣವನ್ನು ಸುವೇಂದು ಅಧಿಕಾರಿಯವರು ಮಾಡಿದರು. ತುಂಬ ಚೆನ್ನಾಗಿ ಮಾತಾಡಿದರು. ಈ ಮಟ್ಟಿನ ನಿರೀಕ್ಷೆಯನ್ನು ಈ ಮನುಷ್ಯನ ಹತ್ರ ನಾವು ನೋಡಿರಲಿಲ್ಲ, ನಿರೀಕ್ಷೆ ಮಾಡಿರಲಿಲ್ಲ, ಅಪೇಕ್ಷೆ ಮಾಡಿರಲಿಲ್ಲ. ಯಾಕೆಂದರೆ ಈತ TMCಯಿಂದ ಬಂದಂಥ ವ್ಯಕ್ತಿ, ಇದ್ದಕ್ಕಿದ್ದ ಹಾಗೆ BJPಗೆ ಬಂದವರು. TMCಯಿಂದ ಬಂದವರು ಎಷ್ಟು ಬೇಗ ನಮ್ಮ ಸಂಸ್ಕೃತಿಗೆ ಒಗ್ಗಿಕೊಳ್ಳುವುದು ಕಷ್ಟ. ಅದರಲ್ಲಿ ಆಡಳಿತಾತ್ಮಕವಾಗಿ ಅತ್ಯಂತ ದಕ್ಷವಾಗಿ ಮತ್ತು ಅತ್ಯಂತ ಕಟುವಾಗಿ ಕಾಠಿಣ್ಯದಿಂದ ವರ್ತಿಸಬೇಕಾದ ಅನಿವಾರ್ಯತೆ ಇದ್ದಂಥ ರಾಜ್ಯ. ಆದರೆ ಈ ಮನುಷ್ಯ ಪಾಸ್ ಆಗಿಬಿಟ್ಟ. ಡಿಸ್ಟಿಂಕ್ಷನ್ ಆಗಿದೆಯೋ ಇಲ್ಲೋ ಅನ್ನೋದಕ್ಕೆ ಆತ ಒಂದು ಮಾತನ್ನು ಹೇಳಿದರು. ನಿನ್ನೆ ಒಂದು ಸಮಾರಂಭ ಮಾಡಿದರು, 100 ದಿನಗಳ ಶತಕದ ಸಮಾರಂಭ ಮಾಡಿದರು. ಆ ಸಮಾರಂಭದಲ್ಲಿ ಸುವೇಂದು ಅಧಿಕಾರಿ ಹೇಳ್ತಾರೆ, 100 ದಿನಗಳಾಗಿದ್ದಾವೆ, 100 ದಿನಗಳಲ್ಲಿ ನಾನು ಇನ್ನೂ ಅಂಬೆಗಾಲು ಕೂಡ ಇಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ರೀತಿಯದಾದಂಥ ಒತ್ತಡ, ಆ ರೀತಿಯದಾದಂಥ ವಾತಾವರಣ, ಆ ರೀತಿಯದಾದಂಥ ವ್ಯವಸ್ಥೆ ಈ ಪಶ್ಚಿಮ ಬಂಗಾಳದಲ್ಲಿದೆ. 15 ವರ್ಷ ಮಮತಾ ಬೇಗಂ ಅವ್ರದ್ದು, ಅದರ ಹಿಂದಿನ 34 ವರ್ಷ ಎಡರಂಗದ್ದು, ಅದರ ಹಿಂದಿನ ಕಾಂಗ್ರೆಸ್ಸದ್ದು, ಎಲ್ಲವೂ ಕೂಡ ಕಲಸು ಮೇಲುಗರ ಇರುವಾಗ ಇದನ್ನು ಶುದ್ಧೀಕರಿಸುವ ಕಾರ್ಯವನ್ನು ಮಾಡಲಿಕ್ಕೆ ನನಗೆ ನೀವು 1 ವರ್ಷ ಕೊಡಬೇಕು. ಇಲ್ಲಿಂದ 1 ವರ್ಷ ಕೊಡಿ. 1 ವರ್ಷ ಆದ್ಕೊಂಡು ನಾನು ನಿಮ್ಮ ಎದುರುಗಡೆ ಕೂತ್ಕೋತೇನೆ. ನೀವು ಪ್ರಶ್ನೆ ಕೇಳಿ, ನಾನು ಉತ್ತರ ಕೊಡ್ತೇನೆ. ನನ್ನ ಉತ್ತರಕ್ಕೆ ಎಷ್ಟು ಮಾರ್ಕ್ಸು ಅಂತ ನೀವು ತೀರ್ಮಾನ ಮಾಡಿ ನೀವು ನನಗೆ ಡಿಸ್ಟಿಂಕ್ಷನ್ನೋ ಪಾಸೋ ಫೇಲೋ ಹೇಳಬೇಕು. ಆ ರೀತಿ ನಾನು ಕೆಲಸ ಮಾಡ್ತೇನೆ. ಒಂದಂತೂ ದಿಟ, ಯಾವ ಭ್ರಷ್ಟರನ್ನೂ ಬಿಡೋದಿಲ್ಲ. ಆಡಳಿತದಲ್ಲಿ ಯಾವುದೇ ರೀತಿಯಾದಂಥ ಚ್ಯುತಿ ಆಗಲಾರ್ದ ಹಾಗೆ ನೋಡ್ಕೋತೇನೆ. ಅಭಿವೃದ್ಧಿ ಕೆಲಸಗಳಿಗೆ ಸಂಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸಿಕೊಳ್ತೀನಿ ಅಂತ ಭಾಳ ಸುಂದರವಾಗಿ, ಸೊಗಸಾಗಿ, ನಿರರ್ಗಳವಾಗಿ, ಮನಮುಟ್ಟುವ ಹಾಗೆ ಮಾತಾಡೋದು. ಅದೊಂದು ರಾಜಕೀಯ ಭಾಷಣ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಈ ಮನುಷ್ಯ ವಿನೀತನಾಗಿ ಹೇಳುವ ರೀತಿ ನೋಡಿದರೆ, ಈತ ಒಂದು ಕಾಲಕ್ಕೆ ಭಾಳ ದೊಡ್ಡ ಗುಂಡ ಆಗಿದ್ದರು, ಮಮತಾ ಬೇಗಂ ಅವರ ರೈಟ್ ಹ್ಯಾಂಡ್ ಆಗಿದ್ದರು ಅನ್ನುವಂಥ ಕಲ್ಪನೆ ಕೂಡ ನನಗೆ ಬರಲಾರ್ದ ಹಾಗೆ ಈತ ಮಾತನಾಡಿದ್ದು. ಭಾಳ ಕಮಿಟೆಡ್ ಆಗಿ, ಬದ್ಧತೆಯಿಂದ ಈತ ಕೆಲಸ ಮಾಡ್ತಾ ಇರೋದು ಈತನ ಮಾತಿನಲ್ಲಿ ಕೇಳಿಸ್ತಾ ಇತ್ತು. ಈತ ಒಂದು ಮಾತನ್ನು ಹೇಳಿದರು ಅದ್ರ ಜೊತೆ, ಎಡಚರರು, ಈ ದಿಮಾಗಿ ನಕ್ಸಲ್ಗಳು, ಇವ್ರು ಯಾರಾದರೂ ಇಲ್ಲಿ ಬಾಲ ಬಿಚ್ಚಿದ್ದೆ ಆದರೆ ಅವ್ರು ಯಾರೂ ನನ್ನ ಕೈಯಲ್ಲಿ ಉಳಿಯೋದಿಲ್ಲ, ಅಂಥದಕ್ಕೆ ನಾನು ಅವಕಾಶವೇ ಕೊಡೋದಿಲ್ಲ. ಲಾ ಆ್ಯಂಡ್ ಆರ್ಡರ್ ಈಸ್ ಮೈ ಪ್ರಯಾರಿಟಿ ಅಂತ ಹೇಳಿದ್ರು. ಆ ಮಾತು ಹೇಳಲಿಕ್ಕೆ ಕಾರಣ ಇದೆ, ಇತ್ತೀಚೆಗೆ ಜಿರ್ಲೆಗಳು ಬಂದು ಅಲ್ಲಿ ಸ್ವಲ್ಪ ಅಧ್ವಾನ ಮಾಡುವ ಪ್ರಯತ್ನ ಮಾಡಿದರು. ಆ ಅಧ್ವಾನ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಕಲ್ಲು ತೂರಾಟಗಳಾದವು, ಜನ ರಸ್ತೆಯಲ್ಲಿ ಬೀದಿಗೆ ಇಳಿದಿದ್ರು. ಏನಪ್ಪ ವಾತಾವರಣ ಮತ್ತೆ ಹಾಗೆ ಆಗ್ತಾ ಇದೆ ಅಲ್ಲ ಅಂತ ಅನ್ನಿಸ್ತಾ ಇತ್ತು. ತಕ್ಷಣದಲ್ಲಿ ಅಲ್ಲಿಯ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡರು. ಈ ಮಧ್ಯೆ ಕೇಂದ್ರ ಸರ್ಕಾರ ಬೇರೆ ಎಲ್ಲ ಕೇಸ್ಗಳನ್ನ ವಾಪಸ್ ತಗೋಬೇಕು ಅಂತ ತೀರ್ಮಾನ ಮಾಡಿ ಒಡಂಬಡಿಕೆ ಮಾಡಿಕೊಂಡಿತ್ತು. ಅದಕ್ಕೆ ಲೆಟರನ್ನು ಕೂಡ ಎಲ್ಲ ಕಡೆ ಇಶ್ಯೂ ಮಾಡಲಾಗಿತ್ತು, MOU ಮಾಡಿ. ಹಾಗಂತ ಕ್ರಿಮಿನಲ್ಗಳೆಲ್ಲ ಬಿಟ್ಟು ಹೋಗ್ಬಿಟ್ರೆ ಹೇಗೆ? ಯಾರು ಕ್ರಿಮಿನಲ್ ಅಪರಾಧದ ಹಿನ್ನೆಲೆಯನ್ನು ಹೊಂದಿದಾರೋ ಅವ್ರನ್ನೂ ಕೂಡ ನೀವು ಬಿಟ್ಬಿಟ್ರೆ ನಾಳೆ ಪಶ್ಚಿಮ ಬಂಗಾಳದಲ್ಲಿ ಅವರು ಇನ್ನಿಲ್ಲದ ಅಟಾಟೋಪವನ್ನು ಮಾಡ್ತಾರೆ. ಆದ್ದರಿಂದ ಅವ್ರನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಪಷ್ಟವಾದಂಥ ತನ್ನ ನಿಲುವನ್ನು ತಿಳಿಸಿ ಈತ ಯಾರು ಅಮಾಯಕರಿದ್ದಾರೋ ಅವ್ರನ್ನ ಬಿಡುಗಡೆ ಮಾಡಿ ಉಳಿದವ್ರ ಮೇಲೆ ಕೇಸ್ ಹಾಕ್ಕೊಂಡು ಈಗ ಒಂದು ಮಾತನ್ನು ಹೇಳಿದ್ದಾರೆ, ಇನ್ನು ಮುಂದೆ ಈ ರೀತಿಯಾದಂಥ ಅಪಸವ್ಯಗಳು ಸಂಭವಿಸಲಾರದಾಗೆ ಪಶ್ಚಿಮ ಬಂಗಾಳವನ್ನು ಮುಂದೆ ತೆಗೆದುಕೊಂಡು ಹೋಗ್ತೇನೆ. ಭಾಳ ಸಂತೋಷದ ವಿಚಾರವನ್ನು ಹೇಳಿದರು. ಭಾಳ ಮಜಾ ಅನಿಸಿದ್ದೇನೆಂದರೆ, ನಿಮಗೆ ಗೊತ್ತಿದೆ, CBI ಕಚೇರಿ ಮುಂದೆ ಈ ಮಮತಾ ಬೇಗಮ್ಮು ಧರಣಿ ಕೂತಿದ್ರು. ಯಾವಾಗ? ಸ್ವತಃ ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ CBI ಕಚೇರಿ ಎದುರುಗಡೆ ಒಬ್ಬ ಮುಖ್ಯಮಂತ್ರಿ ರಸ್ತೆಯನ್ನು ಬಂದ್ ಮಾಡಿ ಜನರಿಗೆ ತೊಂದರೆ ಉಪ್ಪಟಳವನ್ನು ಕೊಡುವ ಹಾಗೆ ಇಡೀ ರಸ್ತೆ ಬಂದ್ ಮಾಡಿ CBI ವಿರುದ್ಧ ಧರಣಿಯನ್ನು ಮಾಡಿದರು. ಆವಾಗ ಸ್ವತಃ ಕಲ್ಕತ್ತಾ ಹೈಕೋರ್ಟ್ ಹೇಳ್ತು, ಲಾ ಆಫ್ ದ ಲ್ಯಾಂಡ್ ಅಂತ ಇರುತ್ತೆ, ನೀವು ಈ ರೀತಿ ಇಷ್ಟ ಬಂದ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ, ನಿಮ್ಮದು ಏನಿದ್ರು ಕೋರ್ಟಿನಲ್ಲಿ ಅಳಲನ್ನು ತೋಡಿಕೊಳ್ಬೇಕೇ ವಿನ ರಸ್ತೆ ಬಂದ್ ಮಾಡುವ ಕೆಲಸಕ್ಕೆ ನೀವು ಹೋರಾಟಗಾರ ರೀತಿ ಮಾಡುವುದು ಸರಿಯಲ್ಲ, ಲಾ ಆಫ್ ದ ಲ್ಯಾಂಡನ್ನು ಮೇಂಟೈನ್ ಮಾಡಬೇಕು ಅಂತ ಅಭಿಜಿತ್ ಗಂಗೋಪಾಧ್ಯಾಯ ಅಂತ ಅವತ್ತು ಹೈಕೋರ್ಟ್ ಜಸ್ಟಿಸ್ ಇದ್ದರು, ಅವ್ರು ಹೇಳಿದರು. ಅದಾದ ಮೇಲೆ ಆತ
ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಂತು ಚುನಾವಣೆಯಲ್ಲಿ ಗೆದ್ದರು, ಅದು ಬೇರೆ ವಿಚಾರ. ಅದಾದ ಮೇಲೆ ಜನವರಿ 8ನೇ ತಾರೀಕು ಒಂದು ಘಟನೆ ಸಂಭವಿಸಿತು. ನಿಮ್ಗೆ ಗೊತ್ತಿದೆ ಅದು ಏನಪ್ಪ ಅಂತಂದರೆ, ಈ ಐಪ್ಯಾಕ್ ಅನ್ನುವಂಥ ಸಂಸ್ಥೆ ಏನಿದೆ ಪ್ರಶಾಂತ್ ಕಿಶೋರ್ದು, ಅದರ ಸಹ ಸಂಸ್ಥಾಪಕನಾದಂಥ ಪ್ರತೀಕ್ ಜೈನ್ ಎನ್ನುವಂಥ ವ್ಯಕ್ತಿ 20 ಕೋಟಿ ರೂಪಾಯಿಗಳನ್ನು ಕ್ಯಾಶ್ನಲ್ಲಿ ಪಡೆದು, ಕ್ಯಾಶ್ನಲ್ಲಿ ಭ್ರಷ್ಟಾಚಾರದ ದುಡ್ಡು ಕ್ಯಾಶಲ್ಲಿ ಪಡೆದು ಈಕೆಯ ಸೋದರಳಿ ಭೈಪುನಿಂದ, ಅಭಿಷೇಕ್ ಬ್ಯಾನರ್ಜಿಯಿಂದ ವ್ಯವಹಾರ ನಡೆಸಿದ ದಾಖಲೆ ಮೇಲೆ ಆತನ ಮೇಲೆ ಮೊಕದ್ದಮೆ ಇತ್ತು. ಕಲ್ಲಿದ್ದಲು ಹಗರಣದ ಕುರಿತಾಗಿ ಈತ ಕೂಡ ಸಹ ಆರೋಪಿ. ಜನವರಿ 8ನೇ ತಾರೀಕು ಅದರ ಮೇಲೆ ದಾಳಿ ಆಯಿತು. ಒಂದು ಸಾಲ್ಟ್ ಲೇಕ್ನ ಕಚೇರಿಯ ಮೇಲೆ, ಇನ್ನೊಂದು ಲೌಡನ್ ಸ್ಟ್ರೀಟ್ನಲ್ಲಿದ್ದಂಥ, ಕಲ್ಕತ್ತಾದ ಲೌಡನ್ ಸ್ಟ್ರೀಟ್ ಅಲ್ಲಿದ್ದಂಥ ಈ ಪ್ರತೀಕ್ ಜೈನನ ನಿವಾಸದ ಮೇಲೆ. ಯಾವಾಗ ಕಚೇರಿಯ ಮೇಲೆ ದಾಳಿ ಆಗ್ತಾ ಇದೆ ಅಂತ ಗೊತ್ತಾದ ಕೂಡ ಅವತ್ತು ಮಮತಾ ಬೇಗಂ ಅವರು ಅಲ್ಲಿ ಬಂದು ಇನ್ನಿಲ್ಲದ ಹಾಗೆ ರಣರಂಪವನ್ನು ಮಾಡಿ ಅಲ್ಲಿರುವಂಥ ಫೈಲ್ಗಳು, ಗ್ಯಾಜೆಟ್ಗಳು ಎಲ್ಲವನ್ನು ಕಿತ್ಕೊಂಡು ಹೋಗಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು, ಏಕೆಂದರೆ ಮುಂದೆ ಚುನಾವಣೆ ಬೇರೆ ಇತ್ತು. ನೋಡಿ, ಈ ಸಲ ಪಶ್ಚಿಮ ಬಂಗಾಳದ ಚುನಾವಣೆಯ ಸಂದರ್ಭದಲ್ಲಿ ಮಮತಾ ಬೇಗಂ ಅವರು ಯಾರು ಜನರ ಬಳಿ ಹೋಗಿ ಮತವನ್ನು ಕೇಳಬೇಕಾಗಿತ್ತೋ ಅವರು ಬರೀ ಕೋರ್ಟಿನಲ್ಲಿ ಅಲೆದಾಡಿದರೆ ವಿನಃ ಜನರ ಬಳಿ ಹೋಗಲೇ ಇಲ್ಲ. ಇದು ಭಾಳ ದೊಡ್ಡ ಮಟ್ಟದ ಪರಿಣಾಮವನ್ನು ಚುನಾವಣಾ ಫಲಿತಾಂಶದ ಮೇಲೆ ಬೀರಿತು. ಆವಾಗ ಈಕೆಯ ಹೋರಾಟ ಏನಿತ್ತು ಅಂತಂದರೆ, ನನಗೆ CBI EDM ಮೂಲಕ ನಾವು ಯಾವುದೇ ರೀತಿಯಾದಂಥ ವಿಚಾರಣೆಗೆ ನಾವು ರೆಡಿ ಇಲ್ಲ. ಮೊದಲನೇದಾಗಿ BJP ಸರ್ಕಾರ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಳಸಿಕೊಂಡು ಈ ಸಾಲ್ಟ್ ಲೇಕ್ ಕಚೇರಿಯಲ್ಲಿರುವಂಥ ನಮ್ಮ ಸ್ಟ್ರಾಟಜಿ ಫೈಲ್ ಏನಿದೆ, ಯಾರ್ಯಾರ ಅಭ್ಯರ್ಥಿಗಳಾಗ್ತಾರೆ, ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಯಾರು ನಿಲ್ಲಿಸ್ತಾ ಇದ್ದೀವಿ, ಅದೆಲ್ಲದರ ಮಾಹಿತಿಯನ್ನು ಐಪ್ಯಾಕ್ ತೊಗೊಂಡಿತ್ತು. ಐಪ್ಯಾಕು ಅದನ್ನು ಔಟ್ಸೋರ್ಸ್ ಮಾಡಲಾಗಿತ್ತು. ಐಪ್ಯಾಕಿಗೆ ಅಭಿಷೇಕ್ ಬ್ಯಾನರ್ಜಿ ಅವರು ಇಡೀ ಚುನಾವಣೆಯ ಪ್ರಕ್ರಿಯೆಯನ್ನು ನೀವೇ ನಿಭಾಯಿಸಿ ಅಂತ ಐಪ್ಯಾಕಿಗೆ ಕೊಟ್ಟಿದ್ದರು. ಪ್ರಶಾಂತ್ ಕಿಶೋರ್ ಅವರ ಸಹ ಸಂಸ್ಥಾಪಕ ಇತ್ತ ಪ್ರತೀಕ್ ಜೈನ್. ಅದನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ, ರಹಸ್ಯ ದಾಖಲೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಈಕೆ ಗಲಾಟೆ. ಸ್ವತಃ ಹೈಕೋರ್ಟಿಗೆ ಪ್ರಕರಣ ಬಂತು. ಕಲ್ಕತ್ತಾ ಹೈಕೋರ್ಟಲ್ಲಿ ನಾವು ಯಾವುದೇ ಫೈಲ್ ಮುಟ್ಲಿಕ್ಕೆ ಆಗಲೇ ಇಲ್ಲ, ಈಕೆನ ಎತ್ಕೊಂಡು ಹೋಗ್ಬಿಟ್ಟಿದ್ರು ಅಂತ ಅವ್ರು ಗಲಾಟೆ ಮಾಡಿದರು. ಆಮೇಲೆ ಈಕೆ ಬೀದಿ ರಣರಂಪ ಮಾಡಿ ಲಕ್ಷಾಂತರ ಜನರನ್ನು, ಅವಾಗಿನ ಮುಖ್ಯಮಂತ್ರಿ, ಬೀದಿಗೆ ಇಳಿಸಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಈ CBI ವಿರುದ್ಧ ಘೋಷಣೆಗಳನ್ನು ಕೂಗಿ ಎಲ್ಲ ರೀತಿಯ ರಣರಂಪ ಮಾಡಿದರು. ಅವಾಗ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಯಾರ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಅವತ್ತು ದಾಳಿಯನ್ನು ಮಾಡಲಿಕ್ಕೆ ಬಂದಿದ್ದರು ಪ್ರತೀಕ್ ಜೈನ್ ಕಚೇರಿಯ ಮೇಲೆ, ಅವ್ರ ಮೇಲೆ ಪೊಲೀಸರಿಂದ FIR ಹಾಕ್ಸ್ಬಿಟ್ರು. ಇವ್ರನ್ನ ಬಂಧಿಸಬೇಕು ಅಂತ FIR. ಇವ್ರು ಬಂದು ಟ್ರೆಸ್ಪಾಸ್ ಮಾಡಿದ್ದಾರೆ, ಬಂದು ದಾಖಲೆಗಳನ್ನ ವಶಪಡಿಸ್ಕೊಂಡಿದ್ದಾರೆ, TMC ಕಚೇರಿಯ ಫೈಲ್ಗಳಿದ್ವು, ಅದನ್ನು ಕಳ್ಳತನ ಮಾಡಿದ್ದಾರೆ ಅಂತ ಕೇಸು. ತಂದೆ ಸರ್ಕಾರ ಅಲ್ವಾ, ಪೊಲೀಸರು ಕೇಸ್ ಹಾಕ್ಬಿಟ್ರು. ಕೊನೆಗೆ CBI ಪರಿಸ್ಥಿತಿ ಹೇಗೆ ಬಂತು ಅಂದರೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರು ಅದರ ಮೇಲೆ ತಡೆಯಾಜ್ಞೆ ತಂದರು. ತಮ್ಮ ಬಂಧನವಾಗಲಾರದ ಹಾಗೆ CBI ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಇದರಿಂದ ಸುಪ್ರೀಂ ಕೋರ್ಟ್ನಿಂದ ವಿನಾಯಿತಿಯನ್ನು ಪಡಿತಾರೆ, ತಡೆಯಾಜ್ಞೆಯನ್ನು ತರ್ತಾರೆ. ಆ ಮಟ್ಟಿಗೆ ಈಕೆ ಆಟಾಟೋಪಾಯಿತು. ಈಗ ನಿನ್ನೆಯಿಂದ ಹೊಸ ವರಸೆ ಹಾಕಿದೆ. ಏನಂದರೆ, ನನಗೆ ಪಶ್ಚಿಮ ಬಂಗಾಳದ ಪೊಲೀಸರಿಂದ ಎನ್ಕ್ವೈರಿ ಆಗುವ ಕೂಡುದು. ಈ ಪ್ರಕರಣ ಏನು ಪೆಂಡಿಂಗ್ ಇದೆಯಲ್ಲ, ಇದು ಐಪ್ಯಾಕ್ದು ಈ ಪ್ರಕರಣ ಏನಿದೆ, ಇದನ್ನು ಕಲ್ಕತ್ತಾ ಪೊಲೀಸರು ಪಶ್ಚಿಮ ಬಂಗಾಳದ ಪೊಲೀಸರು ಇದರ ತನಿಖೆಯನ್ನು ಮಾಡಬಾರ್ದು. CBI ಅವರೇ ನನ್ನ ತನಿಖೆ ಮಾಡಲಿ, ಕೇಂದ್ರ ತನಿಖಾ ಸಂಸ್ಥೆಗಳೇ ನಮ್ಮ ಎನ್ಕ್ವೈರಿ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ನಾವು ಮಾತ್ರ ಕಲ್ಕತ್ತಾ ಪೊಲೀಸರಿಗೆ, ಪಶ್ಚಿಮ ಬಂಗಾಳದ ಪೊಲೀಸರಿಗೆ ಸಹಕಾರವನ್ನು ಕೊಡೋದಿಲ್ಲ. ಅಂದರೆ ಯಾವ ರೀತಿಯ ಭಯವನ್ನು ಸುವೇಂದು ಅಧಿಕಾರಿ ಉಂಟು ಮಾಡಿರಬಹುದು ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ. ಪಶ್ಚಿಮ ಬಂಗಾಳದ 15 ವರ್ಷ ಆಡಳಿತ ಮಾಡಿದ ಮುಖ್ಯಮಂತ್ರಿ ಅಲ್ಲಿಯ ಪೊಲೀಸರಿಗೆ ಹೆದರುವ ಸ್ಥಿತಿಗೆ ಬಂದಿದ್ದಾರೆ. ಎರಡನೇದು ಭಾಳ ಮಜಾ ಆದಂಥ ಇನ್ನೊಂದು ಪ್ರಕರಣ ಇದೆ. ಏನಪ್ಪ ಅಂದರೆ, ನಿಮ್ಗೆ ಗೊತ್ತಿರೋ ಪ್ರಕರಣವೇ ಅದು ಕೂಡ. ಇದ್ದಕ್ಕಿದ್ದ ಹಾಗೆ ಇವರು ಶೋಭನ್ ದೇವ್ ಚಟ್ಟೋಪಾಧ್ಯಾಯನವನ್ನು LOP ಮಾಡಿದರು. ತಾನೇ ಸಹಿ ಹಾಕಿದ್ದ ಅಭಿಷೇಕ್ ಬ್ಯಾನರ್ಜಿ, ಎಲ್ಲರ ಸೈನ್, MLAಗಳ ಸೈನ್ಗಳೆಲ್ಲ ತಾನೇ ಹಾಕಿದ್ದ. ಅದರಲ್ಲಿ ಋತುಬ್ರತ ಬ್ಯಾನರ್ಜಿ ಅವ್ರದ್ದು ಒಂದು ಸೈನ್. ಸಹ ಮತ್ತು ಋತುಬ್ರತ ಬ್ಯಾನರ್ಜಿ ಏನು ಮಾಡಿದರು, ನಮ್ಮ ಸೈನೇ ಅಲ್ಲ ಅಂತ ಕಂಪ್ಲೇಂಟ್ ಮಾಡಿಬಿಟ್ರು. ಆವಾಗ ಈ ಶೋಭನ್ ದೇವ್ ಚಟ್ಟೋಪಾಧ್ಯಾಯನನ್ನು ಸ್ಪೀಕರ್ ಇದ್ದವರು, ಈತ LOP ನಾಯಕ ಅಲ್ವೇ ಅಲ್ಲ, ಈತ ವಿರೋಧ ಪಕ್ಷದ ನಾಯಕನಲ್ಲ, ಆ ಜಾಗಕ್ಕೆ ಋತುಬ್ರತ ಬ್ಯಾನರ್ಜಿನ ಮಾಡಿದ್ದೀವಿ ಅಂತ ಸ್ಪೀಕರು ಆರ್ಡರ್ ಮಾಡಿಬಿಟ್ರು. ಯಾವಾಗ ರೂಲಿಂಗ್ ಕೊಟ್ಟರು, ಈ ಮಮತಾ ಬೇಗಂ ಅವರು ಸುಮ್ಮ ಕೂಡಲಾರದೆ ನೇರವಾಗಿ ಮತ್ತೆ ಹೈಕೋರ್ಟಿಗೆ ಮೊರೆ ಹೋದರು. ಹೈಕೋರ್ಟಿಗೆ ಮೊರೆ ಹೋಗಿ ಹೇಳ್ತಾರೆ, ನೋಡಿ, ನಾವು ಪಕ್ಷ ನಮ್ಮದು, ಸಂವಿಧಾನ ಪಕ್ಷದ ಅನುಗುಣವಾಗಿರುವಂಥ ಸಂವಿಧಾನದ ದತ್ತವಾಗಿರುವಂಥ ನಿಯಮಗಳ ಪ್ರಕಾರ ನಾವು ಈಗ ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಅವ್ರನ್ನ ನಾವು ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿದ್ವಿ. ಒಂದಷ್ಟು ಜನ 60-65 ಜನ ಹೊರಗಡೆ ಬಂದು ನಾವೇ ನಾಯಕರು ಅಂತೇಳಿ ಈಗ ಹೋಗಿ ಶಾಸಕಾಂಗ ಪಕ್ಷದಲ್ಲಿ ಕೂತ್ಕೊಂಡಿದ್ದಾರೆ, ವಿಧಾನಮಂಡಲದಲ್ಲಿ ಕೂಡ್ತಾ ಇದ್ದಾರೆ. ಇದಕ್ಕೆ ತಡೆಯಾಜ್ಞೆಯನ್ನು ನೀಡಿ, ಏನು ಪಕ್ಷ ತೀರ್ಮಾನ ಮಾಡಿತ್ತೋ, ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಅವರು LOP ಅಂತ ಮಾಡಲಾಗಿತ್ತೋ ಅವರನ್ನೇ ಮುಂದುವರಿಸಲಿಕ್ಕೆ ಮತ್ತು ಈಗಿರುವ ವ್ಯವಸ್ಥೆಯನ್ನು ತಡೆ ಹಿಡಿಯಲಿಕ್ಕೆ ಒಂದು
ತಡೆಯಾಜ್ಞೆಯನ್ನು ಕೊಡಿ ಅಂತ ಕೇಳಿತ್ತು. ನಿನ್ನೆ ಜಡ್ಜು ಅದಕ್ಕೆ ಸ್ಟೇ ಆರ್ಡರ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ವಿಧಾನ ಮಂಡಲದ ಒಳಗೆ ನಡೆಯುವಂಥ ಕಲಾಪಗಳ ಮೇಲೆ ನಾವು ಯಾವುದೇ ರೀತಿಯಾದಂಥ ನಿರ್ದೇಶನ ಕೊಡಲಿಕ್ಕೆ ನಮಗೆ ಹಕ್ಕಿಲ್ಲ, ಅಧಿಕಾರ ಇಲ್ಲ. ಇದು ಸುಪ್ರೀಂ ಕೋರ್ಟ್ ರೂಲಿಂಗ್ ಇದೆ. ಅದರ ಪ್ರಕಾರ ಸ್ಪೀಕರೇ ಅಲ್ಲಿಯ ತೀರ್ಮಾನ ಮಾಡುವಂಥ ವ್ಯಕ್ತಿ, ಆತನೇ ಫೈನಲ್ ಅಥಾರಿಟಿ. ಆತ ಯಾರನ್ನು ವಿರೋಧ ಪಕ್ಷದ ನಾಯಕ ಅಂತ ತೀರ್ಮಾನ ಮಾಡ್ತಾರೋ ಅದು ಸಿಂಧುತ್ವವನ್ನು ಹೊಂದುತ್ತೆ. ಆದ್ದರಿಂದ ನಿಮಗೆ ಯಾವುದೇ ಕಾರಣಕ್ಕೂ ವಿನಾಯಿತಿಯನ್ನು ಕೊಡಲಿಕ್ಕಾಗೋಲ್ಲ, ತಡೆಯಾಜ್ಞೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಮೂರನೇದು, ಅಲ್ಲಿರುವಂಥ ಇತರ ಪಕ್ಷಗಳಿದ್ದಾವಲ್ಲ, ಈ ಇತರ ಪಕ್ಷಗಳು ಮುಸಲ್ಮಾನರ ಓಲೈಕೆಗೆ ಮತ್ತೆ ಶುರು ಮಾಡಿದ್ದಾವೆ. ಏನಂತ ಶುರು ಮಾಡಿದ್ದಾರೆ ನೋಡಿ, ನಮ್ಮಲ್ಲಿರುವಂಥ ಸುಮಾರು ಒಂದು 4,000 ಲೌಡ್ ಸ್ಪೀಕರ್ಗಳನ್ನು ಸುವೇಂದು ಅಧಿಕಾರಿ ತೆಗೆಸಿಬಿಟ್ಟಿದ್ದಾರೆ. ಎಲ್ಲ ಮಸೀದಿ ವಿರುದ್ಧ ಇವರು ದ್ವೇಷವನ್ನು ಕಾರ್ತಾ ಇದ್ದಾರೆ. ಎಲ್ಲಿಯೂ ಆಜಾನ್ ಕೂಗ್ಲಿಕ್ಕೆ ಆಗ್ತಾ ಇಲ್ಲ, ನಮಾಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಪಸಂಖ್ಯಾತರ ವಿರುದ್ಧ ಈತ ದ್ವೇಷವನ್ನು ಸಾರ್ತಾ ಇದ್ದಾರೆ. ಆದ್ದರಿಂದ ಮತ್ತೆ ವಾಪಸ್ ಅವರು ಆಜಾನ್ ಕೂಗ್ಲಿಕ್ಕೆ ಎಲ್ಲ ಕಡೆ ಲೌಡ್ ಸ್ಪೀಕರ್ ಹಾಕಬೇಕು. ಪೊಲೀಸರು ದಬ್ಬಾಳಿಕೆ ಮಾಡುವ ಮೂಲಕ ಎಲ್ಲ ಲೌಡ್ ಸ್ಪೀಕರ್ ಕೆಳಗಿಳಿಸಿದರೆ ವಾಪಸ್ ಅವನು ಹಾಕಿಸ್ಬೇಕು ಅಂಥೇಳಿ ತೃಣಮೂಲ ಕಾಂಗ್ರೆಸ್ಸು ಕಮ್ಯುನಿಸ್ಟ್ ಪಾರ್ಟಿ ಕೋರ್ಟ್ಗೆ ಹೋಗಿದ್ರು. ಕಲ್ಯಾಣ ಬ್ಯಾನರ್ಜಿ ಇವ್ರ ಪರವಾಗಿ ವಾದ ಮಂಡನೆ, ಮುಸಲ್ಮಾನರ ಪರವಾಗಿ. ಕೋರ್ಟಲ್ಲಿ ಸರ್ಕಾರ ಹೇಳುತ್ತೆ ಕೇವಲ ನಾವು ಮುಸಲ್ಮಾನರು ತೆಗೆದಿದ್ದೀವಿ ಅಂತ ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಒಂದೇದು, ನಾವು ತೆಗೆದದ್ದಲ್ಲ, ಅವರೇ ತೆಗೆಯಬೇಕಾದ ಅನಿವಾರ್ಯತೆ ಬಂತು. ಯಾಕೆಂದರೆ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಪ್ರಕಾರ, ಮಾನದಂಡದ ಪ್ರಕಾರ ಎಷ್ಟು ಡೆಸಿಬಲ್ನಲ್ಲಿ ಅದನ್ನು ಇಡಬೇಕು, ಅದಕ್ಕಿಂತ ಜಾಸ್ತಿ ಸೌಂಡ್ ಬರುವ ಹಾಗೆ, ಇತರರಿಗೆ ತೊಂದರೆಯಾಗುವ ಹಾಗೆ ಸ್ಪೀಕರ್ಗಳಿದ್ದರಿಂದ ಅವರೇ ತಮ್ಮ ಬಾಂಧವರೇ ಕೆಳಗಡೆ ಇಳಿಸಿದ್ದಾರೆ. 4,000 ಅನ್ನುವಂಥ ಸಂಖ್ಯೆ ಏನಿದೆ ಅದನ್ನು ತಪ್ಪು ನಂಬರ್ ಕೊಟ್ಟಿದ್ದಾರೆ. 2,700 ಮಸೀದಿಯಿಂದ ತೆಗೆದಿರುವಂಥ ಲೌಡ್ ಸ್ಪೀಕರ್ಗಳು. ಹಿಂದೂ ದೇವಸ್ಥಾನದಿಂದ 1,300 ಲೌಡ್ ಸ್ಪೀಕರನ್ನು ಕೆಳಗಿಳಿಸಲಾಗಿದೆ. ಆದ್ದರಿಂದ ಕಾನೂನು ಎಲ್ಲರಿಗೂ ಒಂದೇ ಅನ್ವಯ ಆಗತ್ತೆ ವಿನಃ ಮುಸಲ್ಮಾನರಿಗೆ ಬೇರೆ ಕಾಯ್ದೆ, ಹಿಂದೂಗಳಿಗೆ ಬೇರೆ ಕಾಯ್ದೆ ಅಂತ ಯಾವುದೇ ರೀತಿಯ ಪಕ್ಷಪಾತವನ್ನು ಮಾಡಿಲ್ಲ. ಆದ್ದರಿಂದ ಈ ನಿರ್ದೇಶನವನ್ನು ಮಾನ್ಯ ಕೋರ್ಟ್ ಕೊಡಬಾರದು ಅಂತ ಸರ್ಕಾರ ವಾದ ಮಂಡನೆ ಮಾಡುತ್ತೆ. ತಕ್ಷಣದಲ್ಲಿ ಅಲ್ಲಿರುವಂಥ ಜಡ್ಜ್ ಹೇಳ್ತಾರೆ, ಡೆಸಿಬಲ್ ಎಷ್ಟಿದೆ ಅಷ್ಟನ್ನು ಮೇಂಟೈನ್ ಮಾಡಬೇಕು, ಇದ್ದೇ ಹೋದರೆ ಇಡೀ ವ್ಯವಸ್ಥೆಗೆ ತೊಂದರೆ ಆಗುತ್ತೆ ಸಮಾಜಕ್ಕೆ ಅಂತ ಕೇಸನ್ನು ಮುಂದಿನ ದಿನಕ್ಕೆ ಹಾಕಿದ್ದಾರೆ. ಇಲ್ಲಿ ಒಂದು ಭಾಳ ದೊಡ್ಡದಾದಂಥ ಪೇಚಿಗೆ ಸಿಕ್ಕಾಕೊಂಡದ್ದು ಸುವೇಂದು ಅಧಿಕಾರಿ. ಏನಪ್ಪ ಅಂದರೆ, ಖಜಾನೆಯಲ್ಲಿ ದುಡ್ಡಿಲ್ಲ, ಎಕ್ಸ್ಚಕರ್. ಈಕೆ ಕಳೆದ 15 ವರ್ಷಗಳಿಂದ ಡೇರ್ನೆಸ್ ಅಲವನ್ಸ್ ಕೊಟ್ಟಿಲ್ಲ, ತುಟ್ಟಿ ಭತ್ಯೆಯನ್ನು ಕೊಟ್ಟಿಲ್ಲ. ಹಳೆಯ ಕೇಸು. ಆದರೆ ಸರ್ಕಾರಿ ನೌಕರನ ಮೇಲೆ ಕುಮ್ಮಕ್ಕು ಕೊಟ್ಟು ಎಬ್ಬಿಸಿ ಕೂಡಿಸಿದ್ದಾರೆ ಕಮ್ಯುನಿಸ್ಟರು, ಕಾಂಗ್ರೆಸ್ನವರು, ತೃಣಮೂಲ ಕಾಂಗ್ರೆಸ್ನವರು. ಇವರೆಲ್ಲ ಸೇರಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ರು. ಸುವೇಂದು ಅಧಿಕಾರಿ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ, ನಮಗೆ ಬರಬೇಕಾದಂಥ ಭತ್ಯೆಗಳೇ ಬರ್ತಾ ಇಲ್ಲ, ನಮಗೆ ದಶಕಗಳಿಂದ ಬರಬೇಕಾದ ದುಡ್ಡನ್ನು ತಡೆ ಹಿಡಿಯಲಾಗಿದೆ, ನಾವು ಜೀವನ ಮಾಡೋದು ಹೇಗೆ, ಸೆಂಟ್ರಲ್ ಗೌರ್ಮೆಂಟಿಗೆ ಇರುವಂಥ ಪೇ ಕಮಿಷನ್ನೇ ಬೇರೆ, ನಮಗಿರೋದೇ ಬೇರೆ, ಇದು ಯಾವುದೇ ರೀತಿಯ ಇವತ್ತಿರುವಂಥ ದಿನಮಾನಗಳಲ್ಲಿ ಈ ರೀತಿಯ ದುಡ್ಡು ಭತ್ಯೆಯನ್ನು ಕೊಟ್ಟರೆ ಜೀವನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೋರ್ಟ್ ಕೇಳುತ್ತೆ, ಹಾಗಾದರೆ ದುಡ್ಡು ಯಾರಿಗೂ ಕೊಟ್ಟೇ ಇಲ್ವಾ? ಇಲ್ಲ, ಒಂದಿಷ್ಟು ಜನರಿಗೆ ಕೊಟ್ಟಿದೆ, ಒಂದಷ್ಟು ಜನರಿಗೆ ಕೊಟ್ಟಿಲ್ಲ. ಅಂದರೆ ಒಂದಿಷ್ಟು ಜನಕ್ಕೆ ಕೊಟ್ಟಿದ್ದಾರೆ, ಒಂದಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅಂದರೆ ಉಳಿದವ್ರಿಗೂ ಕೊಡ್ತಾರೆ ಅಂತ ಅರ್ಥ. ಕೊಡುವವರೆಗೂ ಕಾಯಿರಿ, ಈ ರೀತಿ ನೀವು ಸರ್ಕಾರದ ಮೇಲೆ ದಬಾವಣೆ ಹಾಕಲಿಕ್ಕೆ ಆಗೋದಿಲ್ಲ. ಆವಾಗ ಪಶ್ಚಿಮ ಬಂಗಾಳದ ಸರ್ಕಾರದ ಪರವಾಗಿ ವಾದ ಮಂಡನೆಯನ್ನು ಮಾಡಲಾಗತ್ತೆ. ಆವಾಗ ಕೋರ್ಟ್ಗೆ ಹೇಳಲಾಗತ್ತೆ, ನೋಡಿ ಸ್ವಾಮಿ, ಇದು 15 ವರ್ಷಗಳ ಹಳೆ ಕೇಸು, ಮಮತಾ ಬೇಗಮ್ ಅವ್ರ ಕಾಲದಿಂದ ಕೊಡಬೇಕು ಇವು ಸರ್ಕಾರಿ ನೌಕರಿಗೆ, ಕೊಟ್ಟಿಲ್ಲ. ನಾನೀಗ 2026 ಆಗಸ್ಟಿನಲ್ಲಿ ಮೊದಲ ಕಂತನ್ನು ಬಿಡುಗಡೆ ಮಾಡಿದ್ದೀನಿ. ನಾನು ನೇರವಾಗಿ ಗ್ರೂಪ್ ಡಿ ನೌಕರರಿಗೂ ಮತ್ತು ನಿವೃತ್ತರಿಗೂ ಅವರ ಅಕೌಂಟಿಗೆ ಹೋಗುವ ಹಾಗೆ ದುಡ್ಡನ್ನು ಕೊಟ್ಟಿದ್ದೀನಿ. ಉಳಿದ ಜನರಿಗೆ 2027ರಲ್ಲಿ 2 ಕಂತು, 2028 ಜನವರಿಲಿ 1 ಕಂತು ಕೊಟ್ಟು ಇಷ್ಟನ್ನೂ ಖಾಲಿ ಮಾಡ್ತೀನಿ. ಯಾರ್ದು ದುಡ್ಡನ್ನು ಬಾಕಿ ಇಡೋದಿಲ್ಲ. ಈ ದುಡ್ಡು ಏನಿದೆ, ಈ ದುಡ್ಡು ಯಾರು ನೌಕರರು ಇದ್ದಾರೆ, ಈಗ ಗ್ರೂಪ್ ಡಿ ನೌಕರು ಬಿಟ್ಟು ಉಳಿದ ಎಲ್ಲ ಉದ್ಯೋಗಿಗಳಿದ್ದಾರೆ, ಅವರ PF ಅಕೌಂಟಿಗೆ ಅಮೌಂಟ್ ಹೋಗುತ್ತೆ. PF ಹೋದರೆ ಅವ್ರಿಗೆ ಹೋದಾಗೆ ಅದು PF ಅಕೌಂಟಿಗೆ ಆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ, ವರ್ಗಾವಣೆ ಮಾಡಲಾಗುತ್ತೆ. ಗ್ರೂಪ್ ಡಿ ನೌಕರಿಗೆ ಮತ್ತು ನಿವೃತ್ತರಿಗೆ ನೇರವಾಗಿ ಸಿಗೋ ಹಾಗೆ ಮಾಡಲಾಗುತ್ತೆ. ಯಾವುದೇ ರೀತಿಯಾದಂಥ ತಾಪತ್ರಯ ಆಗಲಾರ್ದ ಹಾಗೆ ನಾವು ನಡೆಸ್ಕೊಡ್ತೀವಿ ಅಂತ ಒಂದು ಮುಚ್ಚಳಿಕೆಯನ್ನು ಕೋರ್ಟ್ ಮುಂದೆ ಬರೆದು ಕೊಡುತ್ತೆ ಪಶ್ಚಿಮ ಬಂಗಾಳದ ಸರ್ಕಾರ. ಈ ಮಧ್ಯೆ ಭಾಳ ಮುಖ್ಯವಾಗಿ ಆಗಬೇಕಾದ್ದೇನಂತಂದರೆ, ಒಂದು ದೊಡ್ಡದಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ತೃಣಮೂಲ ಕಾಂಗ್ರೆಸ್ ಆಲೋಚನೆ ಮಾಡ್ತದೆ. ತೃಣಮೂಲ ಕಾಂಗ್ರೆಸ್ ಕಾಳಿಗೆ ಹಾಟ್ ಅನ್ಬೇಕೀಗ ಅದಕ್ಕೆ. ಯಾಕಂದರೆ ತೃಣಮೂಲ ಕಾಂಗ್ರೆಸ್ಸು ಋತುಪರ್ಣವ್ ಬ್ಯಾನರ್ಜಿಗೆ ಹೋಗಿದೆ, ಇವ್ರ ಕಡೆ ಇಲ್ಲ ಅದು. ಅವ್ರೇನು ಮಾಡಿದರು, ನಾವು ತೃಣಮೂಲ ಛಾತ್ರ ಪರಿಷತ್ ಅಂತೇಳಿ, ಹೇಗೆ NSUI ABVP ಇದಾವೋ ಆ ರೀತಿ ಸೇವಾದಳ ಅಂತ ಕಾಂಗ್ರೆಸ್ ಇದೆ, ಆ ರೀತಿ ತೃಣಮೂಲ ಕಾಂಗ್ರೆಸ್ನವ್ರು ಛಾತ್ರ ಪರಿಷತ್ ಅಂತ ಇಟ್ಕೊಂಡಿದ್ದಾರೆ. ಛಾತ್ರ ಅಂದರೆ ವಿದ್ಯಾರ್ಥಿ,
ವಿದ್ಯಾರ್ಥಿ ಪರಿಷತ್, ತೃಣಮೂಲ ಛಾತ್ರ ಪರಿಷತ್, TMCP ಅಂತ ಹೇಳ್ತಾರೆ ಅದಕ್ಕೆ. ಇದರ ಸಂಸ್ಥಾಪನಾ ದಿನಾಚರಣೆಯನ್ನು ಮಾಡ್ತೀವಿ ನಾವು ಮೇಯೋ ರೋಡಲ್ಲಿ ಮಾಡ್ತೀವಿ. ಆಗಸ್ಟ್ 28ನೇ ತಾರೀಕು ಇದು ಕಾರ್ಯಕ್ರಮ ನಡೀಬೇಕು. 24ನೇ ತಾರೀಕು ನಿನ್ನೆ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಹೇಳಲಾಗತ್ತೆ, ಸೌಗತ್ ಭಟ್ಟಾಚಾರ್ಯ ಆನರಬಲ್ ಜಸ್ಟಿಸ್ ಕಲ್ಕತ್ತಾ ಹೈಕೋರ್ಟ್ನಲ್ಲಿ, ಕೋರ್ಟ್ ನಮಗೆ ಸರ್ಕಾರ ಅನುಮತಿಯನ್ನು ಕೊಡ್ತಾ ಇಲ್ಲ, ನಾವು ಈ ರೀತಿ ಸಂಸ್ಥಾಪನಾ ದಿನಾಚರಣೆ ಮಾಡ್ಬೇಕಂತ ಮಾಡಿದ್ದೀವಿ ಮೇಯೋ ರೋಡಲ್ಲಿ, ನಮಗೆ ಇವರು ಅನುಮತಿ ಕೊಡ್ತಾ ಇಲ್ಲ, ನೀವು ನಿರ್ದೇಶನ ನೀಡಿ ನಮಗೆ ಅನುಮತಿಯನ್ನು ಕೊಡಿಸಿ ಅಂತ. ಸರ್ಕಾರ ಹೇಳುತ್ತೆ, ನೀವು ಈ ಮೇಯೋ ರೋಡಲ್ಲಿ ಮಾಡೋದ್ರಿಂದ ಜನರಿಗೆ ಭಾಳ ದೊಡ್ಡ ಮಟ್ಟದ ತೊಂದರೆ ಆಗುತ್ತೆ, ನೀವು ಯಾವುದಾದ್ರೂ ಹಾಲ್ನಲ್ಲಿ ಮಾಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಪೊಲೀಸ್ ಅನುಮತಿಯನ್ನು ಪಡೆದು ನೀವು ಎಲ್ಲಿ ಬೇಕಾದ್ರೂ ಮಾಡಿ, ರಸ್ತೆ ಉದ್ದಕ್ಕೂ ಮಾಡಿದರೆ ಜನರಿಗೆ ಸಂಚಾರಕ್ಕೆ ಅಡ್ಡಿ ಉಂಟಾಗುತ್ತೆ, ಆದ್ದರಿಂದ ನಾವು ಅನುಮತಿಯನ್ನು ಕೊಟ್ಟಿಲ್ಲ. ಕೊನೆಗೆ ಕೋರ್ಟ್ ಹೇಳುತ್ತೆ 28ನೇ ತಾರೀಕು ಇದರಿಂದ ಇದನ್ನು ತ್ವರಿತವಾಗಿ ಈಗಲೇ ವಿಚಾರಣೆ ಮಾಡಿ ಹೇಳು ಅನ್ನೋಕ್ಕಾಗಲ್ಲ, ನಾಳೆ ಡೇಟ್ಗೆ ಹಾಕಿ ಅಂತ ಮುಂದೆ ಹಾಕಲಾಗಿದೆ. ಇನ್ನು ಜಾತಿ ಪ್ರಮಾಣ ಪತ್ರಗಳ ಪರಿಶೀಲನೆಯನ್ನು ಮೇ 14ನೇ ತಾರೀಕಿಗೆ ಅನೌನ್ಸ್ ಮಾಡಿದ್ರು ಮುಖ್ಯಮಂತ್ರಿಯಾಗಿ 5ನೇ ದಿವಸ. ಏನಾಗಿದೆ ಅಲ್ಲಿ OBC ಹೆಸರಲ್ಲಿ ಬೇರೆ ಬೇರೆ ಜಾತಿ ಹೆಸರಲ್ಲಿ ಸುಳ್ಳು ಕೊಟ್ಟಿ ಪ್ರಮಾಣ ಪತ್ರಗಳನ್ನ ಪಶ್ಚಿಮ ಬಂಗಾಳದ ಸರ್ಕಾರ, ಅವಾಗ ಮಮತಾ ಬೇಗಂ ಸರ್ಕಾರ ಕಂಡವರಿಗೆ ಕೊಟ್ಟುಬಿಟ್ಟಿದೆ. ಇದು ನುಂಗಲಾರದ ತುತ್ತಾಗಿತ್ತು ಹೊಸ ಸರ್ಕಾರಕ್ಕೆ. ಸರ್ಕಾರ ಹೇಳ್ತು, ಇನ್ನು ಮುಂದೆ ನಾವೆಲ್ಲರದ್ದು ವೆರಿಫಿಕೇಷನ್ ಮಾಡ್ತೀವಿ, ಯಾರು ನಿಜವಾಗ್ಲೂ ಉಳಿದವರಿದ್ದಾರೋ, ಯಾರು ಅಲ್ಪಸಂಖ್ಯಾತರಿದ್ದಾರೋ, ಯಾರು ದಲಿತರಿದ್ದಾರೋ ಅವ್ರಿಗೆ ಸಿಗಬೇಕಾದ ಸವಲತ್ತುಗಳನ್ನ ಕೊಡೋಣ, ಅದನ್ನು ಡಿಜಿಟಲೈಸೇಷನ್ ಮಾಡೋಣ, ಅವಾಗ ಎಲ್ಲವೂ ಸ್ಪಷ್ಟವಾಗಿರುತ್ತೆ, ಪಾರದರ್ಶಕವಾಗಿರುತ್ತೆ. ಆದ್ದರಿಂದ ಈ ಮೂಮೆಂಟನ್ನು ಶುರು ಮಾಡ್ತೀವಿ ಅಂತ. ಇದಕ್ಕೆ ಅಡ್ಡಿಯನ್ನು ಒಡ್ಡಲಾಗುತ್ತೆ, ಈ ರೀತಿ ಜಾತಿ ಪ್ರಮಾಣ ಪತ್ರಗಳ ಪರಿಶೀಲನೆ ಬೇಡ ಅಂತ. ಕೋರ್ಟ್ ಅದಕ್ಕೆ ತಡೆಯನ್ನು ಒಡ್ಡಿದೆ. ಇದು ಸದ್ಯಕ್ಕೆ ಬಂದಿರುವಂಥ ಪಶ್ಚಿಮ ಬಂಗಾಳದ ಇಲ್ಲಿಯವರೆಗಿನ ಮಾಹಿತಿ. ಮುಂದೆ ಆಗಬಹುದಾದಂಥ ವಿಚಾರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ಮಾತಾಡೋಣ. ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.